ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 11ನಲ್ಲಿ ಬರ್ತಕ್ಕಂತಹ ಕರ್ನಾಟಕ ಸರ್ಕಾರ ಹಾಗೂ ರಾಜಕೀಯ ಅಂತಕ್ಕಂಥ ನೋಡ್ತಾ ಇದ್ದೀವಿ. ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಅಂತಕ್ಕಂಥದ್ದಿತ್ತು. ಅದರಲ್ಲಿ 1ನೇ ಪಾಯಿಂಟ್ ಆದಂತಹ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯದ ಇತಿಹಾಸ ಅಂತಕ್ಕಂಥ ನೋಡಿದ್ದೆವು. ಇವತ್ತಿನ ಕ್ಲಾಸಲ್ಲಿ ಏನಂದ್ರೆ ಈ 2ನೇ ಪಾಯಿಂಟ್ ಆದಂತಹ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ಶಾಸಕಾಂಗದ ವಿಕಾಸ ಯಾವ ರೀತಿ ವಿಕಾಸ ಹೊಂದಿದೆ ಅಂತಕ್ಕಂಥದ್ದು ಒಂದಿಷ್ಟು ಪಾಯಿಂಟ್ಗಳಿದ್ದಾವೆ. ಅವುಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿ ಶಾಸಕಾಂಗದ ರಚನೆ ಯಾವ ರೀತಿ ಇದೆ? ಆಧುನಿಕ ಪ್ರಜಾಸತ್ತಾತ್ಮಕ ಸರ್ಕಾರಗಳು 3 ಅಂಗಗಳಿಂದ ಕೂಡಿದ್ದು ಶಾಸಕಾಂಗವು ಅವುಗಳಲ್ಲಿ ಮೊದಲನೆಯದು. ಈ ಒಂದು ಆಧುನಿಕ ಪ್ರಜಾಸತ್ತಾತ್ಮಕ ಸರ್ಕಾರಗಳಲ್ಲಿ ಒಂದು 3 ಅಂಗಗಳಂತಕ್ಕಂಥದ್ದು ಮಾಡಿದ್ದಾವೆ. ಒಂದು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಅಂತಕ್ಕಂಥದ್ದು. ಇದರಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಶಾಸಕಾಂಗವು ಅವುಗಳಲ್ಲಿ ಮೊದಲನೆಯದು. ದೇಶವೊಂದರ ಆಡಳಿತಕ್ಕೆ ಅಗತ್ಯವಾದ ನಿಯಮಾವಳಿಗಳನ್ನು ರಚಿಸುವ, ಸಾರ್ವಜನಿಕ ಕುಂದುಕೊರತೆಗಳನ್ನು ಚರ್ಚಿಸುವ, ಸರ್ಕಾರ ನೀತಿಗಳನ್ನು ಪರಿಶೀಲಿಸುವ ಜವಾಬ್ದಾರಿ ಈ ಒಂದು ಶಾಸಕಾಂಗದ್ದು. ಶಾಸಕಾಂಗದ ಕೆಲಸ ಏನಂತಂದ್ರೆ ಒಂದು ದೇಶದಲ್ಲಿರ್ತಕ್ಕಂಥ ಆಡಳಿತಾತ್ಮಕವಾಗಿ ಅಗತ್ಯವಾದಂಥ ಒಂದು ನಿಯಮಾವಳಿಗಳನ್ನು ರಚನೆ ಮಾಡುವುದು ಹಾಗೂ ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನು ಚರ್ಚೆಗಳನ್ನು ಮಾಡುವುದು, ಸರ್ಕಾರದ ನೀತಿಗಳನ್ನು ಪರಿಶೀಲನೆ ಮಾಡಿ ಜವಾಬ್ದಾರಿ ಅಂತಕ್ಕಂಥ ನೋಡಿಕೊಳ್ಳುವುದು ಯಾವುದೇ ಕೆಲಸ ಅಂತಂದ್ರೆ ಈ ಒಂದು ಶಾಸಕಾಂಗದತ್ತದ್ದು. ಇಂತಹ ಶಾಸಕಾಂಗದ ಮೂಲವನ್ನು ಪ್ರಾಚೀನ ಭಾರತದ ಸಭಾ ಮತ್ತು ಸಮಿತಿ ಎಂಬ ರಾಜಕೀಯದ ಸಂಸ್ಥೆಗಳಲ್ಲಿ ಇದು ಗುರುತಿಸಬಹುದಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಕರ್ನಾಟಕದಲ್ಲಿ ಶಾಸಕಾಂಗದೋಪಾದಿಯ ಸಭೆಯನ್ನು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇದು ಕಾಣಲಾಗುತ್ತೈತಿ. ಕರ್ನಾಟಕದಲ್ಲಿ ಏನ ಶಾಸಕಾಂಗ ದೋಪಾದಿಯ ಸಭೆಯನ್ನು ಏನಂತಂದ್ರೆ ಈ ಒಂದು ಬಸವಣ್ಣನವರ ಒಂದು ಅನುಭವ ಮಂಟಪದಲ್ಲಿ ಇದು ಕಾಣಬಹುದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಶಾಸಕಾಂಗವನ್ನು ಹೋಲುವ ಸಭೆಗಳಲ್ಲಿ ಸ್ಥಾಪಿಸುವ ಮೂಲಕ ಮೈಸೂರು ಸಂಸ್ಥಾನವು ಗಮನ ಸೆಳೆದದ್ದು ಇತಿಹಾಸದ ಒಂದು ಭಾಗವಾಗಿದೆ. ಇನ್ನೇನಪ್ಪ ಅಂತಂದ್ರೆ ಈ ಕೆಳಗೆ ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗದ ವಿಕಾಸದ ಹಲವು ಮೈಲುಗಲ್ಲುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಒಂದಿಷ್ಟು ಯಾವ ರೀತಿ ಇದೆ ಅಂತಕ್ಕಂಥದ್ದು ಒಂದು ಅಂಶಗಳನ್ನು ನೋಡೋಣ. ಮೊದಲನೇ ಪಾಯಿಂಟ್ ಅಪ್ಪ ಅಂತಂದರೆ ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆ. ಪ್ರಜಾಪ್ರತಿನಿಧಿಯ ಸಭೆಯ ಸ್ಥಾಪನೆ ಅಂತಕ್ಕಂಥದ್ದು ಆಗಸ್ಟ್ 25, 1881ರಂದು ಮೈಸೂರಿನ ಅರಸನಾದಂತಹ 10ನೇ ಚಾಮರಾಜೇಂದ್ರರು ಪ್ರಜಾಪ್ರತಿನಿಧಿಗಳ ಸಭೆಯ ಸ್ಥಾಪನೆಯನ್ನು ಘೋಷಿಸಿದರು. ಈ ಮೈಸೂರಿನ ಒಡೆಯರಾಗಿರ್ತಕ್ಕಂಥ ಅರಸರ 10ನೇ ಚಾಮರಾಜೇಂದ್ರ ಏನು ಮಾಡ್ತಾರೆ, ಆಗಸ್ಟ್ 25, 1881ರಲ್ಲಿ ಪ್ರಜಾಪ್ರತಿನಿಧಿಗಳ ಸಭೆ ಏನೇನು ಮಾಡ್ತಾರೆ, ಈ ಸ್ಥಾಪನೆ ಮಾಡೋಕ್ಕೋಸ್ಕರವಾಗಿ ಇವರು ಘೋಷಣೆ ಮಾಡ್ತಾರೆ. ಪ್ರಜೆಗಳು ಆಡಳಿತದಲ್ಲಿ ಪಾಲು ಹೊಂದಿರಬೇಕೆಂಬ ಆಶಯದೊಡನೆ ದಿವಾನರಾಗಿದ್ದ C. ರಂಗಾಚಾರ್ಯರನ್ನು ಸಲಹೆಯಂತೆ ಈ ಸಭೆಯನ್ನು ಸ್ಥಾಪಿಸಲಾಯಿತು. ಅವರ ಆಸೆಗೋಸ್ಕರವಾಗಿ ಈ ಒಂದು ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಆರಂಭದಲ್ಲಿ ಪ್ರಜಾಪ್ರತಿನಿಧಿಗಳ ಸಭೆಯು 144 ಸದಸ್ಯರುಗಳನ್ನು ಕೂಡಿದ್ದು ಅಕ್ಟೋಬರ್ 17, 1881ರಂದು ಪ್ರಥಮ ಅಧಿವೇಶನ ಸೇರಿದ ಪ್ರಜಾಪ್ರತಿನಿಧಿಗಳ ಸಭೆಯ ಅಧ್ಯಕ್ಷತೆಯನ್ನು ಈ ಒಂದು ಮೈಸೂರಿನ ದಿವಾನರಾಗಿದ್ದಂಥ C. ರಂಗಾಚಾರ್ಯರು ವಹಿಸಿಕೊಂಡಿದ್ದರು. ಮೊದಲನೇದಾಗಿ ಸ್ಥಾಪನೆ ಮಾಡಿದ್ರು. ಅದಾದ ಬಳಿಕ ಈ ಪ್ರಜಾಪ್ರತಿನಿಧಿಗಳ ಸಭೆಯನ್ನು ಏನು ಮಾಡ್ತಂದ್ರೆ 144 ಸದಸ್ಯರಿಂದ ಇದೊಂದು ಕೂಡಿದಂಥ ಸಭೆ ಆಗಿರ್ತೈತಿ. ಅಕ್ಟೋಬರ್ 17, 1881 ಏನು ಮಾಡ್ತೈತಿ, ಒಂದು ಪ್ರಥಮವಾದಂಥ ಅಧಿವೇಶನವನ್ನು ಮಾಡಲಿಕ್ಕೋಸ್ಕರವಾಗಿ ಅಧಿವೇಶನದ ಅಧಿನೇತರಾದಂತಹ ಈ ಒಂದು ರಂಗಾಚಾರ್ಯರು ಏನು ಮಾಡ್ಕೊತಾರೆ, ಈ ಸಭೆಯ ಅಧ್ಯಕ್ಷತೆಯನ್ನು ಇವರು ವಹಿಸ್ಕೊಳ್ತಾರೆ. ಪ್ರಜಾಪ್ರತಿನಿಧಿ ಸಭೆಯನ್ನು ಈ ಕೆಳಗಿನ ಉದ್ದೇಶ ಸಾಧನೆಗೆ ರೂಪಿಸಿ ಜಾರಿಗೊಳಿಸಲಾಗಿತ್ತು. ಆ ಸಭೆಗೋಸ್ಕರವಾಗಿ ಯಾವುದೋ ಒಂದು ಸಾಧನೆಗೋಸ್ಕರ ಒಂದು ರೂಪುಗೊಂಡಿತಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಒಳಗೊಂಡ ವಿಷಯಗಳನ್ನು ಕುರಿತು ಚರ್ಚಿಸುವುದು. ಆ ಸಭೆಯ ಉದ್ದೇಶ ಮೊದಲನೇದಾಗಿ ಏನಾಗಿತ್ತಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಒಳಗೊಂಡ ವಿಷಯಗಳನ್ನು ಏನು ಮಾಡ್ತಾ ಕುರಿತು ಚರ್ಚೆ ಮಾಡೋದು ಮೊದಲನೇ ವಿಷಯ ಆಗಿತ್ತು. ಎರಡನೇದು ಸರ್ಕಾರದ ಆಡಳಿತದ ಸೇವಾ ವರ್ಗಕ್ಕೆ ನೇರವಾಗುವ ಸಲಹೆಗಳನ್ನು ನೀಡುವುದು. ಸರ್ಕಾರದಲ್ಲಿ ಬರ್ತಕ್ಕಂಥ ಆಡಳಿತ ಸೇವಾ ವರ್ಗಕ್ಕೆ ಏನು ಮಾಡೋದು, ನೆರವಾಗುವಂತಹ ಸಲಹೆಯನ್ನು ನೀಡುವುದು ಆ ಉದ್ದೇಶ ಆಗಿತ್ತು. ಕೊನೆಯದಾಗಿ
ಪ್ರಜೆಗಳ ಕುಂದುಕೊರತೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹಾರಗಳನ್ನು ಒದಗಿಸುವಂತಹ ಒಂದು ಸಭೆಯಲ್ಲಿ ಏನಂದ್ರೆ ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆಯಾದಂಥ ಈ ವರ್ಷದಲ್ಲಿ ನಡೆದಿತ್ತು ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಎರಡನೇ ಪಾಯಿಂಟ್ ಆದಂತಹ ಶಾಸನ ಪರಿಷತ್ತಿನ ಸ್ಥಾಪನೆ. ಇಲ್ಲಿ ಪ್ರಜಾಪ್ರತಿನಿಧಿಗಳ ಸಭೆಯೊಡನೆ ನಿಯಮಿತ ಪ್ರತಿನಿಧಿಗಳ ಸಭೆಯ ರಚನೆಗೆ ಬೇಡಿಕೆ ಅಧಿಕವಾಯಿತು. ಒಂದು ಶಾಸನ ಪರಿಷತ್ತಿನ ಸ್ಥಾಪನೆಗೊಂಡದಕ್ಕೋಸ್ಕರವಾಗಿ ಪ್ರಜಾಪ್ರತಿನಿಧಿಗಳ ಸಭೆಯದೊಡನೆ ಇದೊಂದು ನಿಯಮಿತ ಪ್ರತಿನಿಧಿಗಳ ಒಂದು ಸಭೆಯ ರಚನೆಗೆ ಏನು ಮಾಡ್ತಿತ್ತು, ಬೇಡಿಕೆಗಳನ್ನು ಬಹಳ ರೀತಿಯಂತ ಅಧಿಕಗೊಂಡರು. ಇದರ ಫಲವಾಗಿ 1907ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಶಾಸನ ಪರಿಷತ್ತು ಎಂಬ ನಿಯಮಿತ ಪ್ರತಿನಿಧಿಗಳ ಸಭೆಯನ್ನು ಇವರು ಸ್ಥಾಪನೆ ಮಾಡಿದರು. ಯಾವಾಗ 1907ರಲ್ಲಿ ಯಾರಿದ್ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಶಾಸನ ಪರಿಷತ್ತು ಎಂಬಂತಹ ಒಂದು ನಿಯಮಿತ ಪ್ರತಿನಿಧಿಗಳ ಸಭೆಯನ್ನು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಈ ಶಾಸನ ಪರಿಷತ್ತಿನ ಸ್ಥಾಪನೆಯೊಡನೆ ದ್ವಿಸದನ ಶಾಸಕಾಂಗವನ್ನು ಏನು ಮಾಡ್ತಾರೆ, ಈ ಒಂದು ಮೈಸೂರು ಸಂಸ್ಥಾನ ಅಳವಡಿಸಿಕೊಂಡಬಹುದಾಗಿತ್ತು. ಅದು ಆದ ಬಳಿಕ ಏನು ಮಾಡ್ತಾರೆ, ದ್ವಿಸದನ ಶಾಸಕಾಂಗವನ್ನು ಈ ಒಂದು ಮೈಸೂರು ಸಂಸ್ಥಾನ ಅಳವಡಿಸಿಕೊಂಡಬಹುದಾಗಿತ್ತು. ಅದಾದ ಬಳಿಕ ಮೈಸೂರು ಸಂಸ್ಥಾನದ ದಿವಾನರೇ ಆದಂತಹ ಶಾಸನ ಪರಿಷತ್ತಿನ ಅಧ್ಯಕ್ಷರಾಗಿದ್ದು ಇಬ್ಬರು ಪದನಿಮಿತ್ತ ಸದಸ್ಯರು ಮತ್ತು 10ಕ್ಕಿಂತ ಕಡಿಮೆ ಇಲ್ಲದ 15ಕ್ಕಿಂತ ಹೆಚ್ಚಿಲ್ಲದ ನಾಮನಿರ್ದೇಶಿತ ಸದಸ್ಯರನ್ನು ಮಾಡಿಕೊಂಡರು ಒಳಗೊಂಡಿತ್ತು. ಶಾಸನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರ ಅಧಿಕಾರಾವಧಿಯು 2 ವರ್ಷಗಳೆಂದು ನಿಗದಿಪಡಿಸಲಾಗಿತ್ತು. ಈ ಒಂದು ಶಾಸನ ಪರಿಷತ್ತಿನ ನಾಮನಿರ್ದೇಶನ ಸದಸ್ಯರ ಅಧಿಕಾರಾವಧಿ ಎಷ್ಟಿತ್ತು ಅಂತಂದ್ರೆ 2 ವರ್ಷಗಳೆಂದು ಏನು ಮಾಡ್ತಿತ್ತು, ಇವರು ನಿಗದಿಪಡಿಸಿಕೊಂಡಿದ್ದರು. 1914ರಲ್ಲಿ ಏನು ಮಾಡ್ತಂದ್ರೆ ಜಾರಿಗೊಂಡಂತಹ ನಿಯಮದಂತೆ ಶಾಸನ ಪರಿಷತ್ತಿನ ಮೈಸೂರು ಸಂಸ್ಥಾನದ ಮುಂಗಡ ಪತ್ರವನ್ನು ಚರ್ಚಿಸುವ ಅಧಿಕಾರವನ್ನು ಇದೇನು ಮಾಡ್ಕೊಂಡಿತ್ತು, ಪಡ್ಕೊಂಡಿತ್ತು. ಇದರ ಜೊತೆಗೆ ಸದಸ್ಯರ ಸಂಖ್ಯೆಯು 15ರಿಂದ 21ಕ್ಕೆ ಇದೇನು ಮಾಡ್ತು, ಹೆಚ್ಚಿಗೆ ಮಾಡಿಕೊಂಡಿದ್ರು ಅಂತಕ್ಕಂಥ ಎರಡನೇ ಪಾಯಿಂಟ್ ಆದಂಥ ಶಾಸನ ಪರಿಷತ್ತಿನ ಸ್ಥಾಪನೆಯಲ್ಲಿ ಹೇಳ್ಬೋದು. ಇನ್ನು ಮೂರನೇ ಪಾಯಿಂಟ್ ಆದಂತಹ 1923ರ ಶಾಸಕಾಂಗದ ಸುಧಾರಣೆ. ಇಲ್ಲಿ ಪ್ರಗತಿಪರ ಧೋರಣೆಯುಳ್ಳ ನಾಲ್ವಡಿ ಕೃಷ್ಣರಾಜ ಒಡೆಯರ ಮೈಸೂರು ಸಂಸ್ಥಾನದ ಶಾಸಕಾಂಗವನ್ನು ಶಾಸನಬದ್ಧಗೊಳಿಸುವ ನಿರ್ಧರಿಸಿ 2 ಕಾನೂನುಗಳನ್ನು ಏನು ಮಾಡ್ತಾರೆ, ಜಾರಿಗೊಳಿಸ್ತಾರೆ. ಈ ಪ್ರಗತಿಪರ ಧೋರಣೆ ಉಳ್ಳುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಮಾಡ್ತಾರೆ, ಈ ಒಂದು ಸಂಸ್ಥಾನದ ಶಾಸಕಾಂಗದ ಶಾಸನಬದ್ಧಗೊಳಿಸೋಸ್ಕರವಾಗಿ 2 ಕಾನೂನಾತ್ಮಕವಾದಂಥ ಒಂದು ಜಾರಿಗೊಳಿಸ್ತಾರೆ. ಅದರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಮತ್ತು ಶಾಸನ ಪರಿಷತ್ತುಗಳ ಸುಧಾರಣೆಯ ಉದ್ದೇಶವನ್ನು ಈ ಪ್ರತ್ಯೇಕ ಕಾನೂನುಗಳು ಏನು ಮಾಡ್ತವೆ, ಇವು ಒಳಗೊಂಡ್ತವ. 1923ರ ಪ್ರತಿನಿಧಿ ಕಾಯ್ದೆ ಅನ್ವಯ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಸಂಖ್ಯೆಯನ್ನು ಏನು ಮಾಡ್ತಾರೆ, 250ರಿಂದ 275ಕ್ಕೆ ಏನು ಮಾಡ್ತಾರೆ, ಇವರು ಹೆಚ್ಚಿಗೆ ಮಾಡ್ತಾರೆ. ಇದರ ಜೊತೆಗೆ ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದವರಿಗೆ ಸ್ಥಾನಗಳ ಮೀಸಲಾತಿ ಇವರು ಒದಗಿಸಲಾಯಿತು. ಮಹಿಳೆಯರಿಗೆ ಪ್ರಜಾಪ್ರತಿನಿಧಿಗಳ ಚುನಾವಣೆಯಲ್ಲಿನ ಮತದಾನ ಮತ್ತು ಸ್ಪರ್ಧೆಗೆ ಅವಕಾಶ ಇವರು ಏನು ಮಾಡ್ತಾರೆ, ಒದಗಿಸ್ತಿರ್ತಾರೆ. ಇದರೊಂದಿಗೆ ಪ್ರಜಾಪ್ರತಿನಿಧಿಗಳ ಸಭೆಯ ಸದಸ್ಯರಾಗಲು 21 ವರ್ಷಗಳ ವಯೋಮಿತಿಯನ್ನು ಇವರು ಹಾಗೂ ಮತದಾನಕ್ಕೆ 18 ವರ್ಷಗಳ ಮಿತಿಯನ್ನು ನಿಗದಿಪಡಿಸಲಾಯಿತು. ಈ ಒಂದು ಪ್ರಜಾಪ್ರತಿನಿಧಿಗಳ ಸಭೆಯ ಸದಸ್ಯರಾಗಲಿಗೋಸ್ಕರವಾಗಿ ಏನು ಮಾಡಬೇಕು, 21 ವರ್ಷಗಳು ಪೂರ್ಣಗೊಂಡಿರಬೇಕು ಹಾಗೂ ಮತದಾನಕ್ಕೆ ಏನಂದ್ರೆ 18 ವರ್ಷಗಳ ಮಿತಿಯನ್ನು ನಿಗದಿಪಡಿಸಲಾಗಿತ್ತು. ಅದರಂತೆಯೇ 1923ರ ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ ರೆಗ್ಯುಲೇಷನ್ ಜಾರಿಗೊಳಿಸಲು ಶಾಸನ ಪರಿಷತ್ತಿನ ಸದಸ್ಯರಿಗೆ ಅನುದಾನ ಬೇಡಿಕೆಗಳ ಮೇಲೆ ಮತದಾನ ಮಾಡುವಂಥ ಅವಕಾಶಗಳೇನು ಮಾಡ್ತೈತಿ, ಇವರು ನೀಡಲಾಯಿತು. ಇದರ ಜೊತೆಗೆ ಶಾಸನ ಪರಿಷತ್ತಿನ ಸದಸ್ಯರ ಸಂಖ್ಯೆಯನ್ನು 15ರಿಂದ 50ಕ್ಕೆ ಏನು ಮಾಡ್ತಾರೆ, ಏರಿಸಲಾಗ್ತಾರೆ. ಇದರಂತೆಯೇ ಪರಿಷತ್ತಿನ ಸಭೆಯ ಕೋರಂ ಒಟ್ಟು ಸದಸ್ಯರ ಅರ್ಧದಷ್ಟು ಏನು ಮಾಡ್ತಾರೆ ಎಂದು ನಿಗದಿಪಡಿಸಲಾಯಿತು ಅಂತಕ್ಕಂಥದ್ದು ಮೂರನೇ ಪಾಯಿಂಟ್ ಆದಂಥ 1923ರ ಶಾಸಕಾಂಗದ ಸುಧಾರಣೆ ಅಂತ ಹೇಳ್ಬೋದು. ಏನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಇದರ ಮುಂದುವರಿದ ಭಾಗವನ್ನು ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಇಷ್ಟಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋವನ್ನು ನೋಡಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವಿಡಿಯೋಗೆ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.